ಹೇಳಿ ಏನಾದ್ರೆ ನಮ್ಮಲ್ಲಿ ಇರ್ಬೇಕು ಸರ್ ಒಳ್ಳೆ ತರ. ಏನ್ ಒಳ್ಳೆ ಕೆಲಸ ಜನಕ್ಕೆ ಹೆಲ್ಪ್ ಮಾಡಬೇಕು. ಓಕೆ ಮೆಚ್ಚಂತ ಕೆಲಸ ಯಾರು ಒಪ್ಪಲ್ಲ ಬಿಡಿ. ಯಾರನ್ನ ಮರ್ಡರ್ ಮಾಡಿದ್ರೆ, ದೋಖ ಹಾಕಿದ್ರೆ, ಮೋಸ ಮಾಡಿದ್ರೆ ಅವ್ರು ಮೆಚ್ಚಂತಾರೆ ಜನ. ಪ್ರಪಂಚ ಹಂಗಿದೆ, ಏನ್ ಮಾಡಕ್ಕೆ. ಕೆಟ್ಟದಾಗಬೇಕಾದ್ರೆ ಒಂದು ಸೆಕೆಂಡ್ ಒಳ್ಳೆ ಅನ್ಸ್ಕೊಂಡ್ಮೇಲೆ ಆ ಮನುಷ್ಯ ಅದನ್ನ ನಿರಂತರ ಕಾಪಾಡ್ತಿರ್ಬೇಕು. ಅವಾಗ ನೀವು ಒಳ್ಳೆಯವನು. ನಿಮ್ಮ ಹೆಸರೇನು? ಚಂದ್ರಶೇಖರ್. ಏನ್ ಮಾಡ್ತಾ ಇದ್ದೀರಾ? ನಾವು ಡೆಲ್ಮಾಟಲ್ಲಿ ಸೇಲ್ಸ್ಮನ್ ಕೆಲಸ. ಎಲ್ಲಿ ಉತ್ತರ ಕರ್ನಾಟಕನ? ಇಲ್ಲ, ಯಾವ ಕಡೆ? ಇಲ್ಲೇ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರನ? ಓಕೆ. ನಾವು ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು, ಕೆಟ್ಟವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು? ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಜೀವನ ಪೂರ್ತಿನೂ ಕಷ್ಟಪಡ್ತಾನೆ ಇರಬೇಕು. ಕೆಟ್ಟವ್ರು ಅನ್ಸ್ಕೊಳಕ್ಕೆ ಒಂದು ಕ್ಷಣ ಸಾಕು. ಹೌದಾ? ಒಳ್ಳೆ ಕೆಲಸ ಮಾಡಿದ್ರೆ ಏನ್ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಜನ ಜ್ಞಾಪಿಸ್ಕೋಬೋದು? ಏನ್ ಮಾಡ್ಬೇಕಂತದ್ದು? 4 ಜನಕ್ಕೆ ಹೆಲ್ಪ್ ಆಗೋ ಥರ ಇದು ಮಾಡಬೇಕು. ಸೊ ಕೆಟ್ಟವ್ರು ಅನ್ಸ್ಕೊಳಕ್ಕೆ ಒಂದು ಸೆಕೆಂಡ್ ಸಾಕು. ಏನೇ ನಾವು ಒಂದು ತಪ್ಪು ಮಾಡಿದೆ ಸಾಕು, ಅದೇ ಸರ್ವನಾಶ ಆಗ್ಬಿಡುತ್ತೆ ಅಂತೀರಾ? ಒಂದು ಚಿಕ್ಕ ತಪ್ಪು ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಜೀವನ ಪೂರ್ತಿ ದುಡಿದ್ರೂ ಕಷ್ಟಪಡ್ತರೂ ಒಳ್ಳೆ ಮನುಷ್ಯ ಅನ್ಸ್ಕೊಳಕ್ ಆಗೋದಿಲ್ಲ. ಕೆಟ್ಟವ್ರು ಅನ್ಸ್ಕೊಳಕ್ಕೆ ಒಂದು ಕ್ಷಣ ಸಾಕು, ಒಂದೇ 1 ನಿಮಿಷ ಸಾಕು. ನಾವು ಒಳ್ಳೆ ಹೆಸರು ತಗೋಬೇಕು, ಜನನ ಜ್ಞಾಪಿಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಒಳ್ಳೆಯರಾಗಿ ಫಸ್ಟ್ ಇರಬೇಕು, ಒಳ್ಳೆತನದಲ್ಲಿ ನಡ್ಕೋಬೇಕು, ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು, ಅಷ್ಟೇ. ಒಳ್ಳೆಯವ್ರು ಅನ್ಸ್ಕೋತೀವಾ? ಓಕೆ. ಅವ್ರೇನ್ ಇಲ್ಲ ಹಂಗಿಲ್ಲ, ಅವ್ರೇನ್ ನಾವು ಒಳ್ಳೇದು ನಮ್ಮನ್ನ ಅನ್ಸೋದು ನಮ್ಗೆ ಗೊತ್ತಾಗ್ಬೇಕು. ನಾವು ಒಳ್ಳೆತನದಲ್ಲಿ ಇದ್ದು ನಾವು ಒಳ್ಳೇದಾಗಿದ್ರೆ ಅಷ್ಟೇ ಸಾಕು. ಬೇರೆಯವರು ಏನ್ ನೆನ್ಸ್ಕೊಳ್ತಾರ ಅನ್ನೋದು ಬಿಟ್ಬಿಟ್ಟು ನಮ್ಮ ಮನಸಾಚಿಗೆ ಗೊತ್ತಾಗ್ಬೇಕು ನಾವು ಕರೆಕ್ಟ್ ಆಗಿರ್ಬೇಕು. ಓಕೆ. ಒಳ್ಳೆ ಹೆಸರು ತಗೊಳಕ್ಕೆ ಎಷ್ಟು ದಿವಸ ಬೇಕಾಗಬಹುದು? ಕೆಟ್ಟ ಹೆಸರು ತಗೊಳಕ್ಕೆ ಎಷ್ಟು ದಿವಸ ಬೇಕು? ಕೆಟ್ಟ ಹೆಸರು ಅಂದ್ರೆ 5 ನಿಮಿಷ ಕನ್ಸಿಂಗ್ ಮಾಡೋಷ್ಟಕ್ಕೇನೆ ಕೆಟ್ಟ ಹೆಸರು ತಗೋಬಹುದು. ಒಳ್ಳೆ ಹೆಸರು ನಾವು ತೀರೋಗ್ಬಿಟ್ರು ನಾವು ತೀರೋದಾದ್ಮೇಲೆ ಗೊತ್ತಾಗುತ್ತೆ ಇವ್ರು ಒಳ್ಳೆಯವರ ಕೆಟ್ಟವರ ಅಂತ. ಹೌದು, ಹಂಗೆ ಸರ್. ನಮಸ್ಕಾರ ಸರ್. ನಮ್ಮ ಹೆಸರು ಸಂತೋಷ್ ಅಂತ. ಸಂತೋಷ್. ಓಕೆ. ನಾವು ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು, ಕೆಟ್ಟವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು ನಿಮ್ ಪ್ರಕಾರ? ನಾವು ಒಳ್ಳೆ ಜನ ನಮ್ ಜ್ಞಾಪಿಸ್ಕೋಬೇಕಂದ್ರೆ ಅಂತದ್ ಏನ್ ಕೆಲಸ ಮಾಡ್ಬೇಕು? ನಾವು ಒಳ್ಳೆ ತಂದಿಂದ ಬದುಕ್ಬಿಡ್ಬೇಕು ಸರ್. ಇರೋಷ್ಟು ದಿವಸ ಭೂಮಿ ಮೇಲೆ ಒಳ್ಳೆ ತಂದಿಂದ ಇದ್ರೆ ಒಳ್ಳೇದು ಅಂತ ನೆನ್ಸ್ಕೊಂತಾರೆ, ಕೆಟ್ಟ ತಂದಿದ್ರೆ ಕೆಟ್ಟದ್ದು ಅಂತ ನೆನ್ಸ್ಕೊಂತಾರೆ. ಇವಾಗ ಪ್ಲಸ್ ಮೈನಸ್ ಯಾವ ತರ ಜನ ಕ್ಯಾಚ್ ಮಾಡ್ತಾರೆ ಅಂದ್ರೆ ಸೆಕೆಂಡೇ ಕ್ಯಾಚ್ ಮಾಡ್ಬಿಡ್ತಾರೆ. ಕೆಟ್ಟದನ್ನ ಜಲ್ದಿ ಕ್ಯಾಚ್ ಮಾಡ್ತಾರೆ, ಒಳ್ಳೇದನ್ನ ಲೇಟ್ ಆಗಿ ಕ್ಯಾಚ್ ಮಾಡ್ತಾರೆ, ಅಷ್ಟೇ ಸರ್. ಸೊ ನಮ್ಗೆ ಜನ ಜ್ಞಾಪಿಸ್ಕೋಬೇಕಂದ್ರೆ ನಾವು ಏನ್ ಮಾಡ್ಬೇಕು? ಒಳ್ಳೆ ಕೆಲಸ ಅಂದ್ರೆ ಹಂಗಾರೆ ನಿಮ್ ಪ್ರಕಾರ ಒಳ್ಳೆ ಕೆಲಸ ಅಂತಂದ್ರೆ ಇವಾಗಿರೋ ಜನ ಮನಸ್ಥಿತಿಗೆ, ಪರಿಸ್ಥಿತಿಗೆ ಯಾವ ತರ ಅನುಕೂಲವಾಗಿ ನಡ್ಕೊಂಡು ಹೋಗ್ತಾ ಇದ್ರೆ ಜನ ನೆನ್ಸ್ಕೊಂತಾರೆ. ಇಲ್ಲ ಅಂತಾರೆ ನೆನ್ಸ್ಕೊಳಲ್ಲ ಸರ್, ಅಷ್ಟೇ. ಹೌದು. ಸೊ ಕೆಟ್ಟ ಹೆಸರು ತಗೊಳಕ್ಕೆ ಸೆಕೆಂಡ್ ಸಾಕು. ಒಂದ್ ಸೆಕೆಂಡ್ ಸಾಕು. ಒಳ್ಳೆ ಹೆಸರು ತಗೊಳಕ್ಕೆ ವರ್ಷಗಟ್ಲೆ ಬೇಕು ಸರ್. ವರ್ಷಗಟ್ಲೆ ಬೇಕು, ದಿನಗಟ್ಲೆ ಅಲ್ಲ, ವರ್ಷಗಟ್ಲೆ ಬೇಕು ಸರ್. ಹೌದು ಅಲ್ವಾ? ಅದಕ್ಕೆ ಹೇಳೋದು, ಯಾವಾಗ್ಲೂ ಅಷ್ಟೇ ಹೆಸರು ನಾವು ತಗೋಬೇಕು ಅಂದಾಗ ತುಂಬಾ ಕಷ್ಟ ಬೀಳ್ಬೇಕು. ಅಂದ್ರೆ ಜನಕ್ಕೆ ಮೆಚ್ಚುವಂತ ಕೆಲಸಗಳು ಮಾಡ್ಕೊಂಡ್ರೆ ನಮ್ ಒಳ್ಳೆ ಹೆಸರು ಬರುತ್ತೆ ಅಲ್ವಾ? ಕೆಟ್ಟ ಹೆಸರು ತಗೊಳಕ್ 1 ಸೆಕೆಂಡ್ ಸಾಕು. ಹೌದು, ನಿಜ. ಹೆಂಗ್ ಬರ್ಬೋದು ಕೆಟ್ಟ ಹೆಸರು ಅಂದ್ರೆ? ಯಾವ ತರ ಏನ್ ಮಾಡಿದ್ರು ಬರ್ಬೋದು ಸರ್? ಹೆಂಗ್ ಮಾಡಿದ್ರು ಕಷ್ಟ ಇದೆ ಸರ್. ಇವಾಗ ಏನಿಲ್ಲ, ಸರ್ಕಲ್ ಅಲ್ಲಿ ನಿಂತ್ಕೊಂಡು ಯಾರು ಕೆಟ್ಟ ಮಾತು ಬೈದ್ರೆ ಆಗೋಗ್ಬಿಡ್ತು. ಮುಗ್ದೋಯ್ತು ಸರ್, ಮುಗ್ದೋಯ್ತು ಅಲ್ವಾ? ಮುಗ್ದೋಯ್ತು. ನಾಗರಾಜ್ ಏನ್ ಮಾಡ್ತಾ ಇದ್ರಿ ನೀವು? ಕೆಲಸ ಆಫೀಸರ್. ಕೆಲಸ ಆಫೀಸರ್. ಓಕೆ. ಈಗ ನಾವು ಒಳ್ಳೆ ಹೆಸರು ತಗೋಬೇಕಂದ್ರೆ ಏನ್ ಮಾಡ್ಬೇಕು? ಕೆಟ್ಟ ಹೆಸರು ತಗೊಳಕ್ಕೆ ಎಷ್ಟು ದಿವಸ ಬೇಕು? ಒಳ್ಳೆ ಹೆಸರು ತಗೊಳಕ್ಕೆ ಎಷ್ಟು ದಿವಸ ಬೇಕಾಗ್ಬೋದು? ಒಳ್ಳೆ ಹೆಸರು ತಗೊಳಕ್ಕೆ ತುಂಬಾ ಲೇಟ್ ಆಗುತ್ತೆ. ಕೆಟ್ಟ ಹೆಸರು ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ. ಹೌದಾ? ತಪ್ಪು ಮಾಡಿದ್ರೆ ಕೆಟ್ಟದಾಗ ಹೆಸರು ತಿಳ್ಕೊಂಡ್ಬಿಡ್ತಾರೆ. ಇಮಿಡಿಯೇಟ್ ಬಂದ್ಬಿಡುತ್ತೆ. ಇಮಿಡಿಯೇಟ್ ಆಗಿ ಬಂದ್ರೆ ಒಳ್ಳೆ ಹೆಸರು ಮಾಡಕ್ಕೆ ಎಷ್ಟು ದಿವಸ ತಗೋಬಹುದು? ತಗೊಳುತ್ತೆ, ತುಂಬಾನೇ ಟೈಮ್ ಹಿಡಿಯುತ್ತೆ ಅಂತೀರಾ ಸರ್? ಸೊ ಅಲ್ಲ, ಈಗ ನಿಮ್ ಪ್ರಕಾರ ನಾವು ಒಳ್ಳೆ ಹೆಸರು ತಗೋಬೇಕು, ಜನ ನಮ್ ಜ್ಞಾಪಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ನಾವು ನಮ್ಮನ್ನ ಜನ ಇಷ್ಟಪಡ್ಬೇಕು ಅಂದ್ರೆ ಆನೆಸ್ಟ್ ಆಗಿರ್ಬೇಕು. ಓಕೆ. ಮತ್ತೆ ಯಾರಾದ್ರೂ ಹೆಲ್ಪ್ ಕೇಳಿದಾಗ ಇಮಿಡಿಯೇಟ್ ಆಗಿ ಹೆಲ್ಪ್ ಮಾಡ್ಬೇಕು. ಆದ್ರೆ ಹೆಲ್ಪ್ ಮಾಡಿದಾಗೂ ಮತ್ತೆ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು ಇರಲ್ಲ. ಅದನ್ನ ಇಟ್ಕೊಳ್ಳಲ್ಲ ಯಾರು. ಇಮಿಡಿಯೇಟ್ ಆಗಿ ನಮ್ಮನ್ನ ಇನ್ನೂ ಅದರಲ್ಲೇ ಇರ್ತಾರೆ. ನಾವ್ ಎಷ್ಟೇ ಹೆಲ್ಪ್ ಮಾಡಿ ಏನೇ ಒಳ್ಳೇದ್ ಮಾಡಿದ್ರು, ಸಣ್ಣ ಸಾಸಿವೆಗಳಷ್ಟು ತಪ್ಪು ಮಾಡಿದ್ರು ತಪ್ಪು ಅಂತ ಹುಡುಕ್ತಾರೆ. ಒಳ್ಳೇದು ಕಂಡಿಡಿಯೋದು ತುಂಬಾ ಕಷ್ಟ ಆಗುತ್ತೆ. ಎಲ್ರು ಒಳ್ಳೇದಕ್ಕೆ ಬೆಲೆ ಇಲ್ಲ, ಅಷ್ಟೇ. ಕೆಟ್ಟ ಹೆಸರು ಮಾಡ್ಕೊಳಕ್ಕೆ ಬೇಗನೆ ಬಂದ್ಬಿಡುತ್ತೆ. ಬೇಗ ಅಂದ್ರೆ ಈಗ ನೀ ಏನಿಲ್ಲ, ಜಸ್ಟ್ ಅಲ್ಲಿ ಹೋಗಿ ಏನಾದ್ರು ಒಂದ್ ರೂಪಾಯಿ ತಗೊಂಡ್ರು ಕಳ್ಳ ಅಂದ್ಬಿಡ್ತಾರೆ. 10,000 ರೂಪಾಯಿ ತಗೊಂಡ 10 ಲಕ್ಷ ತಗೊಂಡ ಅಂತಾನೆ ಕಳ್ಳ ಅಂದ್ಬಿಡ್ತಾರೆ. ಒಳ್ಳೆ ಹೆಸರು ತಗೊಂಡು ತುಂಬಾ ದಿವಸ ಬೇಕು ಅಂತ. ತುಂಬಾ ದಿವಸ ಬೇಕು. ಕಾಮಿಡಿ ಪ್ರಶ್ನೆ ಏನಿಲ್ಲ, ಬೇರೆ ಏನಿಲ್ಲ, ದೇಶದ ಬೇಕಾಗಿ ಯಾವ್ದ್ರ ಬಗ್ಗೆನೂ ಅಲ್ಲ. ನೀವು ಪ್ರಶ್ನೆ ನೋಡಿ ಫಸ್ಟ್. ನಮಸ್ಕಾರ. ತಮ್ಮ ಹೆಸರು? ವೇಣು. ಓಕೆ. ನಾವು ಒಳ್ಳೆ ಹೆಸರು ತಗೋಬೇಕು, ಜನ ನಮ್ ಜ್ಞಾಪಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕಂತ?
ಒಳ್ಳೆ ಕೆಲಸ ಮಾಡ್ಬೇಕು. ಏನ್ ಒಳ್ಳೆ ಕೆಲಸ ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಸುಮಾರು ಕೆಲಸಗಳು ಇರ್ತವೆ. ಅದು ಏನು ಯಾವ್ದು ಒಂದು? ಜನಕ್ಕೆ ಸಹಾಯ ಮಾಡಬೇಕು. ಓಕೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು. ಹಾ ಓಕೆ. ಸೊ ಕೆಟ್ಟ ಹೆಸರು ತೊಗೊಳಕ್ಕೆ ಎಷ್ಟು ದಿವಸ ಬೇಕು, ಒಳ್ಳೆ ಹೆಸರು ತೊಗೊಳಕ್ಕೆ ಎಷ್ಟು ದಿವಸ ಬೇಕು? ಕೆಟ್ಟ ಹೆಸರು ಬೇಗ ತಗೋಬೋದು, ಒಳ್ಳೆ ಹೆಸರು ತಗೋಬೇಕಂದ್ರೆ ಟೈಮ್ ತಗೋಬೇಕು. ಟೈಮ್ ತಗೋಬೇಕಾ? ಎಷ್ಟು ಟೈಮ್ ತಗೋಬೋದು ಹೇಳಕ್ಕಾಗಲ್ಲ ಸರ್. ಹೌದಾ? ನಾನು ಸ್ಟಾಫ್ ನರ್ಸ್ ವಿಕ್ಟೋರಿಯಾ ಹಾಸ್ಪಿಟಲ್. ಹೌದಾ? ಓ ಸೂಪರ್. ಓಕೆ, ನಾವು ಒಳ್ಳೆಯವ್ರು ಅನ್ಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಒಳ್ಳೆಯವರಾಗಿರ್ಬೇಕು. ಅದು ಏನು ಒಳ್ಳೆಯವ್ರು ಅಂದ್ರೆ ಹೆಂಗಿರ್ಬೇಕು ಹೇಳಿ? ಮುಂದೆ ಬನ್ನಿ, ಬಿಸಿಲು ಬೀಳ್ತಾ ಇದೆ. ಏನ್ ಮಾಡ್ಬೇಕು ಹೇಳಿ ಒಳ್ಳೆ ಕೆಲಸ ಅಂದ್ರೆ? ಜನರಿಗೆ ಹೆಲ್ಪ್ ಮಾಡಬೇಕು. ಓಕೆ, ಆಮೇಲೆ ನಾವು ಒಳ್ಳೆಯವರಾಗಿರ್ಬೇಕು ಅಷ್ಟೇ. ನಾವು ಒಳ್ಳೆಯವರಾಗಿದ್ರೆ ಒಳ್ಳೆಯವರು ಅಂತಾರ? ಅದು ಹೆಂಗಿದ್ರು ಹೇಳ್ತಾರೆ, ಹಾ. ಬಟ್ ನಾವು ಕರೆಕ್ಟ್ ಆಗಿರ್ಬೇಕು. ಕರೆಕ್ಟ್ ಆಗಿರ್ಬೇಕು. ಓಕೆ, ಒಳ್ಳೆ ಹೆಸರು ತೊಗೊಳಕ್ಕೆ ಎಷ್ಟು ದಿವಸ ಬೇಕು, ಕೆಟ್ಟ ಹೆಸರು ತೊಗೊಳಕ್ಕೆ ಎಷ್ಟು ದಿವಸ ಬೇಕಾಗ್ಬೋದು? ಎಲ್ಲದು ಬೇಗನೆ ಬರುತ್ತೆ, ಎಲ್ಲಾನು ಬೇಗನೆ ಹೋಗುತ್ತೆ. ಹೌದಾ? ಇಲ್ಲ ಹೆಂಗೆ ನೋಡಿ, ಯೋಚನೆ ಮಾಡಿ. ಯೋಚನೆ ಮಾಡಿ. ಒಳ್ಳೆ ಹೆಸರು ತೊಗೊಳಕ್ಕೆ ಎಷ್ಟು ದಿವಸ ಬೇಕು, ಕೆಟ್ಟ ಹೆಸರು ತೊಗೊಳಕ್ಕೆ ಎಷ್ಟು ದಿವಸ ಬೇಕು? ಕೆಟ್ಟದ್ ಮಾಡಿದ ತಕ್ಷಣ ಹೇಳ್ತಾರೆ, ಹಾ. ಒಳ್ಳೇದ್ ಮಾಡಕ್ ತುಂಬಾ ಟೈಮ್ ಬೇಕು. ಒಳ್ಳೇದಂತ ಬೇಕು ಅಂತೀರಾ? ಅದಕ್ಕೆ ಸೊ ಅಂದ್ರೆ ತುಂಬಾ ದಿವಸ ಬೇಕು ಬೇಕು ಸರ್. ಒಳ್ಳೆ ಹೆಸರು ಮಾಡಕ್ಕೆ. ಕೆಟ್ಟ ಹೆಸರು ಮಾಡಕ್ಕೆ ತಕ್ಷಣನೇ ಆಗುತ್ತೆ. ಇಮಿಡಿಯೇಟ್ ಆಗಿ Immediate ಆಗಿ ಅಲ್ಲೇ ಬಹುಮಾನ ಅಲ್ಲೇ ಆ ಮಾಡದೆ ಇದು ಕೆಟ್ಟ ಕೆಲಸ ಮಾಡಿದ್ರು ಟೈಮ್ಸ್ ಇಮಿಡಿಯೇಟ್ ಆಗಿ ಸಿಕ್ಬಿಡುತ್ತೆ. ಸಿಕ್ಬಿಡುತ್ತೆ ಅಂತೀರಾ? ನಮಸ್ಕಾರ. ಮತ್ತೆ ಅಬ್ಬಜೋರ ಓ ಫುಲ್ ಹ್ಯಾಪಿ ಬಕ್ರೀದ್. ಥ್ಯಾಂಕ್ ಯು. ಓಕೆ, ನಿಮ್ಗೊಂದು ಪ್ರಶ್ನೆ. ಒಳ್ಳೆ ಹೆಸರು ನಾವು ಒಳ್ಳೆಯವ್ರ ಅನ್ಸ್ಕೋಬೇಕೆ ಏನ್ ಮಾಡ್ಬೇಕು? ನಾವು ಒಳ್ಳೆಯವ್ರ ಅನ್ಸ್ಕೋಬೇಕಂದ್ರೆ ಏನ್ ಮಾಡ್ಬೇಕಂತ? ಒಳ್ಳೆ ಕೆಲಸಗಳು ಮಾಡಬೇಕು, ಏನ್ ಕೆಲಸ ಮಾಡ್ಬೇಕು ಹೇಳಿ? ಒಳ್ಳೆ ಜನಗಳಿಗೆ ಸಮಾಜ ಸೇವೆ ಮಾಡ್ಕೊಂಡು ಹೆಲ್ಪ್ ಮಾಡ್ಕೊಂಡಿರ್ಬೇಕು. ಇರ್ಬೇಕಾ? ಹೌದು. ಸೊ ನಮ್ ಕೆಟ್ಟ ಹೆಸರು ತೊಗೊಳಕ್ಕೆ ಎಷ್ಟು ದಿವಸ ಬೇಕು, ಒಳ್ಳೆ ಹೆಸರು ತೊಗೊಳಕ್ಕೆ ಎಷ್ಟು ದಿವಸ ಬೇಕು? ಕೆಟ್ಟ ಹೆಸರು ಸಾಕಕ್ಕೆ ಒಂದು ಸೆಕೆಂಡ್ ಸಾಕು, ಓಕೆ. ಒಳ್ಳೆ ಕೆಲಸ ಮಾಡಕ್ಕೆ ತುಂಬಾ ದಿನ ಬೇಕು. ಹೌದಾ? ಹಾ, ಕೆಟ್ಟ ಹೆಸರಿಗೆ ಒಂದು ಸೆಕೆಂಡ್ ಸಾಕಲ್ವಾ? ಹೌದು, ಕರೆಕ್ಟ್. ಕರೆಕ್ಟ್ ಅಲ್ವಾ? ಹಾ. ಒಳ್ಳೆ ಹೆಸರು ತಗೋಬೇಕಂದ್ರೆ ಒಳ್ಳೆದನ್ನ ಕೆಲಸ ನಾವು ಗುಣಗಳು ಹೆಂಗಿರುತ್ತೋ ಹಂಗೆ ನಾವು ಹಂಗೆ. ಆ ಥರನಾ? ಹೌದು, ಹಂಗೆ. ಸೊ ಹಂಗಂತೀರಾ? ಹೌದು, ಒಳ್ಳೆ ಹೆಸರು ತೊಗೊಳಕ್ಕೆ ತುಂಬಾ ದಿವಸ ಬೇಕು. ತಗೋಬೋದು ಒಳ್ಳೆ ಹೆಸರು. ಕೆಟ್ಟ ಹೆಸರು ಒಳ್ಳೆ ಹೆಸರು ತಗೊಳಕ್ಕೆ ನಮಗೆ ಯಾವ ಕೆಲಸ ಮಾಡ್ತೀವಿ ಟೈಮ್ ಹಿಡಿಯುತ್ತೆ. ಹಾ. ಕೆಟ್ಟದ್ದು ಮಾಡಕ್ಕೆ ಒಂದು ಸೆಕೆಂಡ್ ಸಾಕು, ಒಂದು ಸೆಕೆಂಡ್ ಬೇಡ. ಕರೆಕ್ಟಾಗಿ. ಅಂತೀರಾ? ಹೌದು ಇಮಿಡಿಯೇಟ್ ಇದಾಗ್ಬಿಡುತ್ತೆ. ಹೌದು ಹೌದು 100% ಆಗುತ್ತೆ, ಹಾಗೆ ಆಗುತ್ತೆ. ಹಾ. ಸೂಪರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಲಿಖಿತಾ ಏನೋ ಲಿಖಿತಾ ಅಂತ ಲಿಖಿತನಾ? ಓಕೆ, ಏನ್ ಮಾಡ್ತಾ ಇದ್ದೀರಾ? ಫಸ್ಟ್ ಇಯರ್ ಫಸ್ಟ್ ಇಯರಾ? ಬಿಕಮ್ಮ ಫಸ್ಟ್ ಪಿಯುನಾ? ಏನು ಫಸ್ಟ್ ಪಿ ಯು ಫಸ್ಟ್ ಪಿ ಯು? ಹಂಗೇಳಿ ನಾನು ಏನಪ್ಪ ಇದಂತೀರಿ. ಓಕೆ, ನಾವು ಒಳ್ಳೆಯವ್ರು ಅನ್ಸ್ಕೋಬೇಕಂದ್ರೆ ಏನು ಮಾಡಬೇಕು? ಕಷ್ಟದಲ್ಲಿ ಇರೋರಿಗೆ ಹೆಲ್ಪ್ ಮಾಡಬೇಕು. ಮಾಡಿದ್ರೆ ಒಳ್ಳೆಯವ್ರು ಅನ್ಸ್ಕೊಂತೀವಾ? ಹೌದಾ? ಎಷ್ಟು ಜನಕ್ಕೆ ಮಾಡಬೇಕು? ನಮ್ಗೆ ಯಾರು ಕಾಣಿಸ್ತಾರೆ ಅವ್ರಿಗೆ ಮಾಡ್ಬೇಕು. ಯಾರು ಕಾಣಿಸ್ತಾರೆ ಅವ್ರಿಗೆಲ್ಲ ನಮ್ಮ ಹತ್ರ ಇದ್ರೆ ಕೊಡ್ಬೋದಂತ, ಇಲ್ಲಾಂದ್ರೆ ಗತಿ. ಇಲ್ಲ ಅಂದ್ರೆ ಬಟ್ ಒಳ್ಳೆ ಹೆಸರು ಮಾಡ್ಕೊಳಕ್ ನಾವು ಎಲ್ಲರ ಕೊಟ್ಟು ನಾವು ಒಳ್ಳೆಯವ್ರು ಅನ್ಸ್ಕೋಬೇಕು. ಹೌದಾ? ಸರಿ, ಓಕೆ. ಕೆಟ್ಟ ಹೆಸರು ಮಾಡಕ್ಕೆ ಎಷ್ಟು ದಿವಸ ಬೇಕು, ಒಳ್ಳೆ ಹೆಸರು ಮಾಡಕ್ಕೆ ಎಷ್ಟು ದಿವಸ ಬೇಕು? ಒಳ್ಳೆಯವ್ರಾಗಕ್ಕೆ ಟೈಮ್ ಆಗುತ್ತೆ, ಕೆಟ್ಟವ್ರಾಗಕ್ಕೆ ಟೈಮ್ ಆಗಲ್ಲ. ಟೈಮ್ ಆಗಲ್ವಾ? ಇಮಿಡಿಯೇಟ್ ಆಗುತ್ತಾ? ಹೌದಾ? ಹೌದು. ಏನು ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ? ಓಕೆ, ಸೂಪರ್. ನಿಮಗೆ ನಾವು ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು, ಏನು ಮಾಡಬೇಕು? ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆಯವ್ರು ಅದೇ ಅನ್ಸ್ಕೊತಾರೆ. ಏನು ಒಳ್ಳೆ ಕೆಲಸ ಅಂದ್ರೆ ಏನು ಮಾಡ್ಬೇಕು ಹೇಳಿ? ನಿಮ್ಗೆ ತಿಳಿದಷ್ಟು ನೀವು ಮಾಡ್ಬೇಕಷ್ಟೇ. ಏನಾಯ್ತು? ನಿಮ್ಗೆ ತಿಳಿದಷ್ಟು ನೀವು ಮಾಡ್ಬೇಕು. ನಮಗೆ ತಿಳಿದಷ್ಟು ಅಂದ್ರೆ ಏನು ಏನು ಏನಾದ್ರು- ಮಾಡ್ಬೇಕು ಹೇಳಿ ನೋಡೋಣ. ಒಂದು ಐಡಿಯಾ ಕೊಡಿ. ನಾವು ಒಳ್ಳೆ ಅನ್ಸ್ಕೋಬೇಕಪ್ಪ, ಏನು ಮಾಡಲಿ? ಓ, ಇವರು ಟೈಮ್ ತಗೊಂತಾರೆ ಒಳ್ಳೆಯವ್ರು ಅನ್ಸ್ಕೊಳಕ್ಕೆ. ಇವರು ಟೈಮ್ ತಗೊಂತಾರೆ ಒಳ್ಳೆಯವ್ರು ಅನ್ಸ್ಕೊಳಕ್ಕೆ. ಹೇಳಿ ಹೇಳಿ, ಹಾ ಹೇಳಿ ಹೇಳಿ, ಪರವಾಗಿಲ್ಲ. ಸರಿ, ಹೋಗ್ಲಿ ಬಿಡಿ. ನಾವು ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು, ಕೆಟ್ಟವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು? ನೀವು ಹೆಂಗ್ ಕೆಲಸ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದಾ? ಅಂದ್ರೆ ಏನು? ಏನಾದ್ರೂ ನಿಮ್ಗೆ ತಿಳಿದಷ್ಟು. ತಿಳಿದಷ್ಟು. ಚೆನ್ನಾಗಿ ಹೇಳಿದ್ರು. ಒಟ್ಟು ಏನು ಕೇಳಿದ್ರು ತಿಳಿದಷ್ಟು. ಥ್ಯಾಂಕ್ ಯು ರೀ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನರೇಂದ್ರ ಮೂರ್ತಿ. ನರೇಂದ್ರ ಮೂರ್ತಿ. ಓಕೆ, ಏನ್ ಮಾಡ್ತಾ ಇದ್ರು ತಾವು? ನಾವು ಹೋಟೆಲ್ ಬಿಸ್ನೆಸ್. ಹೌದಾ? ಓಕೆ. ನಾವು ಒಳ್ಳೆಯವ್ರು ಅನ್ಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಳ್ಳೆಯವ್ರು ಅನ್ಸ್ಕೊಬೇಕಂದ್ರೆ ಒಳ್ಳೆ ಕೆಲಸ ಮಾಡ್ಬೇಕು. ಅದೇ ಏನ್ ಮಾಡ್ಬೇಕು ಒಳ್ಳೆ ಕೆಲಸ ಅಂದ್ರೆ? ಅಂದ್ರೆ ಯಾರಿಗೆ ಏನು ಅನ್ಸುತ್ತೋ, ಅಂದ್ರೆ ಯಾರ್ಯಾರ ಕಷ್ಟ ಅಂತ ಬಂದಾಗ ಒಳ್ಳೇದನ್ನ ಏನು ಮಾಡೋಕ್ಕಾಗತ್ತೋ ಅವ್ರ ಕೈಯಲ್ಲಿ ಅನುಕೂಲ ಅದೇ ಮಾಡ್ಬೇಕಾಗತ್ತೆ. ಅದ್ ಮಾಡಿದ್ರೆ ಒಳ್ಳೆಯವ್ರು ಅನ್ಸ್ಕೋತೀವಾ? ಹಂಗಂತ ಅನ್ಕೊಬೇಕು. ನಮ್ಮ ಮನ್ಸಿಗೆ ನಾವು ಒಳ್ಳೇದು ಅನ್ಸ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ. ಓಕೆ, ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು, ಕೆಟ್ಟವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು? ಒಳ್ಳೆ ಅನ್ಸ್ಕೊಳಕ್ಕೆ 1000 ವರ್ಷ ಆದ್ರೂ ಅನ್ಸ್ಕೊಳಕ್ಕಾಗಲ್ಲ. ಹಾ. ಕೆಟ್ಟವ್ರು ಅನ್ಸ್ಕೊಳಕ್ 1 ನಿಮಿಷ ಆದ್ರೂ ಸಾಕು. ಸಾಕಂತೀರಾ? ಒಂದ್ ಒಂದ್ ನಿಮಿಷದಲ್ಲಿ ಒಂದು ಸೆಕೆಂಡಲ್ಲೂ ಸಾಕು. ಸರ್ವನಾಶ ಅಂತೀರಾ? ಪರವಾಗಿಲ್ಲ. ಕೆಟ್ಟವ್ರು ಅನ್ಕೊಳಕ್ 1 ಸೆಕೆಂಡು ಸಾಕು. ಸೆಕೆಂಡ್ ಸಾಕು. ಸಾಕು. ಒಳ್ಳೇದು ಅನ್ಸ್ಕೊಳಕ್ 1000 ವರ್ಷ ಇದ್ರೂ ಅನ್ಸ್ಕೊಳಕ್ ಕಡಿಮೆನೇ ಅದಂತೀರಾ? ಅದು ಕಡಿಮೆ. ನನಗೆ ಗೊತ್ತು, ನಿಜ ಅದು. ಹೌದಾ? ಯಾಕಂದ್ರೆ ಯಾರು ಒಳ್ಳೆಯವ್ರು ಅನ್ನಕ್ಕಾಗಲ್ಲ ಚಾನ್ಸ್. ಆಗ ನಿಮ್ಗೆ ಒಳ್ಳೇದು ಮಾಡಕ್ ಹೋದ್ರೆ ಇನ್ನೊಬ್ಬಂಗೆ ಕೆಟ್ಟದ್ದು ಅನ್ಸುತ್ತೆ, ಹೌದು. ಅವನು ಕೆಟ್ಟದ್ದು ಅನ್ಸಿದ್ರೆ ನಿಮ್ಗೂ ಒಳ್ಳೇದು ಅನ್ಸುತ್ತೆ. ಶಾಲಿನ್ ಏನ್ ಮಾಡ್ತಾ ಇದ್ದೀರಾ? ಜಾಬ್ ಜಾಬ್ ಮಾಡ್ತಾ ಇದ್ದೀರಾ? ಕನ್ನಡ ಬರುತ್ತಾ? ಬರುತ್ತೆ. ಅಯ್ಯೋ ಸತ್ಯ. ಓಕೆ, ನಾವು ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಏನ್ ಮಾಡ್ಬೇಕು? ಹಾ? ನಾವು ಒಳ್ಳೆಯವ್ರು ಅನ್ಸ್ಕೋಬೇಕು ಜನದ ಹತ್ರ ಅಂದ್ರೆ ಅಂತದ್ ಏನ್ ಕೆಲಸ ಮಾಡ್ಬೇಕು? 2 faces ಇಡ್ಸ್ಕೋಬಾರ್ದು. ಹಾ? We should doesn't have 2 faces. ಎರಡು ಮುಖ ಇರಬಾರ್ದು ಅಂತೀರಾ? Yes. ಓಕೆ, Then ಹೇಳಿ ಹೇಳಿ. ಹೇಳಿ. ಅದೇ ಯಾವ ತರ? ಅದೇ ನಾವು ಒಳ್ಳೆ ಹೆಸರು ಮಾಡಕ್ಕೆ ಏನ್ ಮಾಡ್ಬೇಕು? ಒಳ್ಳೆ ಹೆಸರು ಮಾಡಕ್ಕೆ
ಇಲ್ದಿರೋದೆಲ್ಲ ಹೇಳ್ಬಾರ್ದು. ಹಾ. ವಾಟ್ ಏನಿದೆಯೋ ಅದನ್ನ ಸೈಟ್ ಅವೇ ಹೇಳ್ಬೇಕು. ಓಕೆ ಅಪೋನೆಂಟ್ ಆಗಿರೋರು ಒಂದ್ ಸ್ವಲ್ಪ ಹರ್ಟ್ ಆಗ್ತಾರೆ. ಹಾ. ದೆನ್ ಒಂದಿನ ಅವ್ರಿಗೂ ರಿಯಲೈಸ್ ಆಗುತ್ತೆ, ಓ ವಿ ಡಿಡ್ ಅ ಮಿಸ್ಟೇಕ್ ಆನ್ ದಟ್ ಡೇ ಅಂತ. ಅನ್ಸುತ್ತಾ? ಎಸ್. ಓಕೆ ಒಳ್ಳೆಯವರಾಗಕ್ಕೆ ಎಷ್ಟು ದಿವಸ ಬೇಕು? ನಾವು ಕೆಟ್ಟವರ ಅಂತ ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು? ಒಳ್ಳೆಯವರಾಗಕ್ಕೆ ತುಂಬಾ ದಿನ ಟೈಮ್ ಹಿಡಿಯುತ್ತೆ. ಹಾ. ಬಟ್ ನಾವು ಒಳ್ಳೆಯವರು ಅಂತ ಅನ್ಸ್ಕೊಂಡು ಒಂದು ಸ್ಮಾಲ್ ಮಿಸ್ಟೇಕ್ ಸಾಕು ಅವ್ರು ಕೆಟ್ಟವ್ರು ಅಂತ ಪ್ರೂವ್ ಆಗಕ್ಕೆ. ಪ್ರೂವ್ ಆಗ್ಬಿಡುತ್ತೆ ಎಸ್ ಹಂಗಂತೀರಾ? ಸೊ ಒಳ್ಳೆದಾರಿಯವ್ರಿಗೆ ತುಂಬಾ ಕಷ್ಟ ಎಸ್. ಅನ್ಸ್ಕೊಳಕ್ಕೆ ತುಂಬಾ ದಿವಸ ಬೇಕು. ಕೆಟ್ಟವ್ರು ಅನ್ಸ್ಕೊಳಕ್ಕೆ ಕೆಟ್ಟವ್ರು ಅನ್ಸ್ಕೊಂಡಕ್ಕೆ ಒಂದು ಸಣ್ಣ ಮಿಸ್ಟೇಕ್ ಸಾಕು. ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅವರು ಕೆಟ್ಟವ್ರು ಆಗ್ತಾರೆ. ಹಾ. ಬಟ್ ಒಳ್ಳೆಯವ್ರು ಆಗಕ್ಕೆ ತುಂಬಾ ಸಾರಿ ಅವ್ರಿಗೂ ಕಷ್ಟ ಇದೆ. ಇದೆ. ಎಷ್ಟು ಒಳ್ಳೇದು ಮಾಡೋದು ಕೂಡ ಎಲ್ಲೋ ಒಂದು ಅವ್ರು ಅವತ್ತು ಆ ಮಿಸ್ಟೇಕ್ನ ನೋಡ್ತಾ ಅವ್ರು ಮಾಡಿರೋ ಒಳ್ಳೆ ಕೆಲಸ ಯಾರು ನೋಡಲ್ಲ. ಹಾಸ್ಪಿಟಲ್ ಅಲ್ಲ. ಓಕೆ ನಾವು ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಏನ್ ಮಾಡ್ಬೇಕು? ಒಳ್ಳೆ ಕೆಲಸ ಮಾಡಿದ್ರೆ ಸಾಕು. ಅದು ಏನು ಒಳ್ಳೆ ಕೆಲಸ ಏನ್ ಮಾಡ್ಬೇಕು ಹೇಳಿ? ಈಗ ನಾನು ಅನ್ಸ್ಕೋಬೇಕಪ್ಪ ಒಳ್ಳೆಯವನು ಅಂತ ಏನ್ ಮಾಡ್ಬೇಕು ಹೇಳಿ? ಒಂದ್ ಟೈಮ್ ಊಟ ಕೊಟ್ರೆ ಸಾಕು ಅನ್ಸುತ್ತೆ ನನ್ನ ಪ್ರಕಾರ. ಈಗಿನ ಹೌದಾ? ಜನರೇಷನ್ ಅಲ್ಲಿ ಊಟ ಇದ್ರೇನೆ ಹಾ. ಬದುಕಾಗದು. ದುಡ್ಡಿದ್ರೆ ಎಲ್ಲರೂ ಬದುಕ್ಬೋದು. ಹಾ. ಊಟ ತುಂಬಾ ಮುಖ್ಯ ಅಲ್ವಾ? ಹೌದಾ? ಸೊ ಓಕೆ ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು? ಕೆಟ್ಟವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು? ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ತುಂಬಾ ದಿವಸಗಳು ಬೇಕು. ಕೆಟ್ಟವ್ರು ಅನ್ಸ್ಕೊಳಕ್ಕೆ 5 ನಿಮಿಷ ಸಾಕು. ಹೌದಾ? 5 ನಿಮಿಷ 5 ನಿಮಿಷ ಸಾಕು ಸರ್. ನೋಡಿ ಹೆಂಗಿದೆ ನೋಡಿ ಅಲ್ವಾ? ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಎಷ್ಟು ವರ್ಷ ಶ್ರಮ ಪಡ್ಬೇಕು ನಾವು. ಕೆಟ್ಟವ್ರು ಅನ್ಸ್ಕೊಳಕ್ಕೆ 5 ನಿಮಿಷದಲ್ಲಿ ಹಾಳಾಗೋಗ್ಬಿಡ್ತೀವಿ ಅಲ್ವಾ? ಹೌದು ಸರ್. ಅಲ್ವಾ? ಸೂಪರ್. ಥ್ಯಾಂಕ್ ಯು ಸರ್. ಏನ್ ಮಾಡ್ತಾ ಇದ್ದೀರಾ? ಇಲ್ಲಿ ರಾಮಯ್ಯ ಕಾಲೇಜಲ್ಲಿ ಕೆಲಸ ಓಕೆ ನಾವು ಒಳ್ಳೆಯವ್ರು ಅನ್ಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಒಳ್ಳೆ ಕೆಲಸಗಳು ಮಾಡಿದ್ರೆ ಒಳ್ಳೆಯವ್ರು ಅನ್ಸ್ಕೊಂತೀವಿ. ಏನ್ ಒಳ್ಳೆ ಕೆಲಸಗಳು ಏನ್ ಮಾಡ್ಬೇಕು ಹೇಳಿ? ನಾವು ಅದೇ ಬಡವರಿಗೆ ಹೆಲ್ಪ್ ಮಾಡಿದ್ರೆ, ಹಾ. ಊಟ ಅವ್ರಿಗೆ ಏನಾದ್ರು ದುಡ್ಡು ಆ ಥರ ಏನಾದ್ರು ಮಾಡಿದ್ರೆ ಒಳ್ಳೆಯವ್ರು ಅನ್ಸ್ಕೊಂತೀವಿ. ಆದ್ರೆ ಅಷ್ಟು ಜನ ಮಾತ್ರ ಒಳ್ಳೆಯವ್ರು ಅಂತಾರೆ. ಅಷ್ಟು ಜನ ಅಂದ್ರೆ ಒಬ್ಬರ ಹತ್ರ ಅನ್ಸ್ಕೊಂಡ್ರೆ ಸಾಕಲ್ವಾ? ಏನು ಊರು ಇಡೀ ಇದು ಪ್ರಪಂಚ ಅನ್ಬೇಕು ಅಂತ ಏನ್ ಇಲ್ವಲ್ಲ. ಹೌದಾ? ಒಬ್ರು ಅನ್ಸ್ಕೊಂಡ್ರೆ ಸಾಕು. ಒಳ್ಳೆ ಮನ್ಸಿದೆ ಅಂತ, ಒಳ್ಳೆ ಗುಣ ಇದೆ ಅಂತ ಅವ್ರ ಹತ್ರ ಒಬ್ರು ಹತ್ರ ಅನ್ಸ್ಕೊಂಡ್ರೆ ಸಾಕು. ಸಾಕಂತೀರಾ? ಓಕೆ ನಾವು ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು? ಕೆಟ್ಟವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು? ಒಳ್ಳೆಯವ್ರು ಅನ್ಸಕ್ಕೆ ವರ್ಷಗಟ್ಟಲೆ ಬೇಕಾಗುತ್ತೆ ನಮ್ಗೆ. ಓಕೆ ಕೆಟ್ಟವ್ರು ಅನ್ಸ್ಕೊಳಕ್ಕೆ ಒಂದಿನ ಒಂದಿನ ಸಾಕಾ? ಒಂದಿನ ಎಲ್ಲ ಬೇಕಾಗುತ್ತೆ. ಹೌದಾ? ಕೆಟ್ಟವ್ರು ಅನ್ಸ್ಕೊಳಕ್ಕೆ ಒಂದಿನ ಎಲ್ಲ ಕಾಯ್ಬೇಕಾ? ಹೌದು. ತಿಳಿದಂಗೆ 1 ಸೆಕೆಂಡ್ ಸಾಕು ಅನ್ಸುತ್ತಪ್ಪ. ಹಂಗಲ್ಲ, ನಾವು ಕಾನ್ಫಿಡೆಂಟ್ ಆಗಿ ಅಲ್ಲೇ ಬಂದು ಅವ್ರ ಹತ್ರ ಅನ್ಸ್ಕೊಬೇಕಂದ್ರೆ ಒಂದಿನ ಎಲ್ಲ ಬೇಕಾಗುತ್ತಲ್ಲ. ಹಾಫ್ ಡೇ ಆದ್ರೂ ಬೇಕು, ಒಂದಿನ ಬೇಕು. ನಾವು ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಏನ್ ಮಾಡ್ಬೇಕು? ಒಳ್ಳೆ ಕೆಲಸ ಮಾಡಬೇಕು. ಏನ್ ಒಳ್ಳೆ ಕೆಲಸ ಅಂದ್ರೆ ಏನ್ ಮಾಡ್ಬೇಕು? ಒಳ್ಳೆ ಕೆಲಸ ಅಂದ್ರೆ ಹೇಳಿ, ನೀವೇ ಹೇಳಿ. ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಬೇಕು. ಹಾ. ಗುಡ್ ಕ್ವಾಲಿಟೀಸ್ ಇರಬೇಕು. ಓಕೆ ಅಷ್ಟೇ. ಅಷ್ಟು ಸಾಕಾ? ಹಾ. ಅಷ್ಟಿದ್ರೆ ಒಳ್ಳೆಯವ್ರು ಅಂತಾರ? ಓಕೆ ನಾವು ಒಳ್ಳೆ ಹೆಸರು ತಗೊಳಕ್ಕೆ ಎಷ್ಟು ದಿವಸ ಬೇಕು? ಕೆಟ್ಟ ಹೆಸರು ತಗೊಳಕ್ಕೆ ಎಷ್ಟು ದಿವಸ ಬೇಕು? ಒಳ್ಳೆ ಹೆಸರು ತಗೊಳಕ್ಕೆ ಪೂರ್ತಿ ಜೀವನನೂ ಸಾಕಾಗಲ್ಲ. ಸಾಕಾಗಲ್ಲ. ಸೂಪರ್. ಓಕೆ ಕೆಟ್ಟ ಹೆಸರು ತಗೊಳಕ್ 1 ಸೆಕೆಂಡ್ ಸಾಕು. ಹೌದಾ? ಏನಾದ್ರೂ ಕೆಟ್ಟ ಕೆಲಸ ಮಾಡಿದ್ರೆ ಅಷ್ಟೇ ಮುಗ್ದೋಯ್ತಂತೀರಾ? ಹಾ. ಸೂಪರ್. ಇಷ್ಟು ತಿಳ್ಕೊಂಡಿದಿರಲ್ಲ ಆಗಲೇ ಸೆಕೆಂಡ್ ಪಿ ಯು ಸಿಗೆ. ಅದು ಗ್ರೇಟ್. ಪೃಥ್ವಿ ಏನ್ ಮಾಡ್ತಾ ಇದ್ದೀರಾ? ಇವಾಗ ರಾಮಯ್ಯ ಫಸ್ಟ್ PU. ಫಸ್ಟ್ ಪಿ ಯು ರಾಮಯ್ಯ ಕಾಲೇಜ್ ಅಲ್ಲ? ಹಾ. ಓಕೆ ನಾವು ಒಳ್ಳೆಯವ್ರು ಅನ್ಸ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು? ಹೆಲ್ಪ್ ಮಾಡ್ಬೇಕ. ಒಳ್ಳೆಯವ್ರಿಗೆ ಹೆಲ್ಪ್ ಮಾಡಿದ್ರೆ, ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರೆ ಒಳ್ಳೆ ಒಳ್ಳೆ ಹೆಸರು ಹೆಸರು ಬರುತ್ತೆ ಬರುತ್ತೆ. ಅಂತೀರಾ? ಹಾ. ಸೊ ಓಕೆ ಒಳ್ಳೆ ಹೆಸರು ಮಾಡಕ್ಕೆ ಎಷ್ಟು ದಿವಸ ಬೇಕು? ಕೆಟ್ಟ ಹೆಸರು ಮಾಡಕ್ಕೆ ಎಷ್ಟು ದಿವಸ ಬೇಕು? ಒಳ್ಳೆ ಕೆಲಸ ಮಾಡೋದಕ್ಕೆ ನಾವ್ ಎಷ್ಟೇ ಮಾಡಿದ್ರೇನು ಒಳ್ಳೆ ಹೆಸರು ಬರಲ್ಲ. ಕೆಟ್ಟ ಕೆಲಸ ಮಾಡ್ಬೇಕಂದ್ರೆ ಏನೋ ಒಂದ್ ನಿಮಿಷ ಸಾಕು ಕೆಟ್ಟ ಕೆಲಸ ಮಾಡೋದಕ್ಕೆ. ಹೌದಾ? ಹ್ಮ್. ಸೊ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಅಂತೀರಾ? ಹೌದಾ? ಹೌದು. ಓ ಸೂಪರ್. ಥ್ಯಾಂಕ್ ಯು. ಥ್ಯಾಂಕ್ ಹೇಳಿ ನೀವೇ ಹೇಳಿ. ಏನಾದ್ರೆ ನಮ್ಮಲ್ಲಿ ಇರ್ಬೇಕು ಸರ್ ಒಳ್ಳೆ ತರ. ಏನ್ ಒಳ್ಳೆ ಕೆಲಸ ಅಂದ್ರೆ ಜನಕ್ಕೆ ಹೆಲ್ಪ್ ಮಾಡಬೇಕು. ಓಕೆ ಮೆಚ್ಚಂತ ಕೆಲಸ ಯಾರು ಒಪ್ಪಲ್ಲ ಬಿಡಿ. ಯಾರನ್ನ ಮರ್ಡರ್ ಮಾಡಿದ್ರೆ, ದೋಖ ಹಾಕಿದ್ರೆ, ಮೋಸ ಮಾಡಿದ್ರೆ ಅವ್ರ ಮೆಚ್ಚಂತಾರೆ ಜನ. ಪ್ರಪಂಚ ಹಂಗಿದೆ, ಏನ್ ಮಾಡಕ್ಕೆ? ಒಳ್ಳೆ ಅನ್ಸ್ಕೊಂಡ್ಮೇಲೆ ಆ ಮನುಷ್ಯ ಅದನ್ನ ನಿರಂತರ ಕಾಪಾಡ್ತಿರ್ಬೇಕು. ಅವಾಗ ನೀವು ಒಳ್ಳೆಯವನು. ಅನ್ನದಾತ್ರೆ ಕಾರ್ಯಕ್ರಮ ನೋಡಿ ತುಂಬ ಇಷ್ಟಪಟ್ಟಿದ್ದೀರಾ ಅನ್ಕೊಳ್ತೀನಿ. ಗೊತ್ತಾಯ್ತಲ್ಲ? ಸೊ ಒಳ್ಳೆ ದಾರಿಯಲ್ಲಿ ಹೋಗೋಕ್ಕೆ ಎಷ್ಟು ಕಷ್ಟ ಇದೆ, ಒಳ್ಳೆ ಹೆಸರು ತೊಗೋಬೇಕಂದ್ರೆ ಎಷ್ಟು ಕಷ್ಟ ಇದೆ, ಕೆಟ್ಟ ಹೆಸರು ತೊಗೊಳಕ್ಕೆ ಎಷ್ಟು ನಿಮಿಷ ಬೇಕು ಅಂತ ನಿಮಗೆಲ್ಲ ಗೊತ್ತಾಯಿತು. ಸೊ ಪ್ರತಿಯೊಬ್ಬರು ನಾವೆಲ್ಲ ಒಳ್ಳೆ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ಮತ್ತೆ ನಾಳೆ ಇನ್ನೊಂದು ಹಾಸ್ಯವಾದ ಪ್ರಶ್ನೆಯನ್ನು ತೊಗೊಂಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.